ಇದು ನೋಡ್ರಿ ನಿಮ್ಮ ಮೊಬೈಲ್ ಒಳಗೆ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಅಲ್ಲೇನೈತಲ್ಲ ಸಂರಕ್ಷಣೆ ಅಂತಂದ ನೀವು ಒಂದು ವೆಬ್ಸೈಟನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು. ಸಂರಕ್ಷಣೆ ಅಂತಂದ ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲಾರ್ದ ಮಾಡ್ಕೊಂಡು ನೋಡ್ರಿ ಸಂರಕ್ಷಣೆ ಅಂತ ಟೈಪ್ ಮಾಡಿದ್ದೀನಿ ನೋಡ್ರಿ. ಆಮೇಲೆ ಇಲ್ಲಿ ಸಂರಕ್ಷಣೆ ಕರ್ನಾಟಕ ಅಂತ ಬರುತ್ತಲ್ಲ, ಅಲ್ಲಿ ಫಸ್ಟ್ ವೆಬ್ಸೈಟನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡೆ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಪೇಜ್ ಓಪನ್ ಆಗ್ತೈತಿ. ಇಲ್ಲಿ 2026 ಇಲ್ಲಿ ಮತ್ತೆ ಮುಂದೆ ಅಂತ ಕ್ಲಿಕ್ ಮಾಡಬೇಕು. ಇದು 2026 2027 ಇದು ಖರೀಫ್ ಅಂತ ಬರ್ತೈತಿ. ಅದರ ತೆಳಗೆ ಮುಂದೆ ಅಂತ ಬರ್ತೈತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ಓಪನ್ ಆದ ನಂತರ ಇಲ್ಲಿ ಖರೀಫ್ ಹಾಗೆ ಡಿಸ್ಟಿಕ್ಸು ಇವೆಲ್ಲವೂ ಇದಾವೆ ನೋಡ್ರಿ. ಇದನ್ನು ನೀವು ಕರೆಕ್ಟಾಗಿ ತುಂಬಬೇಕು. ನಿಮ್ಮದು ಯಾವ ಡಿಸ್ಟಿಕ್ ಅದನ್ನೈತಲ್ಲ ಕರೆಕ್ಟಾಗಿ ಆ ಡಿಸ್ಟಿಕ್ಸನ್ನು ಚೂಸ್ ಮಾಡ್ಕೋಬೇಕು. ಇವಾಗ ನೋಡ್ರಿ ನಾನು ನಿಮ್ಗೆ ತೋರಿಸ್ಲಿಕ್ಕಂತಂದ ಒಂದನ್ನು ತೋರಿಸ್ಲಿಕ್ಕತ್ತೀನಿ. ಇವಾಗ ಡಿಸ್ಟಿಕ್ ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಫಸ್ಟು ಇಲ್ಲಿ ಮೂಲ್ಯ ಒಳಗೈತೆ ನೋಡ್ರಿ, ಇಲ್ಲಿ ಡಿಸ್ಟಿಕ್ಸನ್ನು ಉದಾಹರಣೆಗೋಸ್ಕರ ಒಂದು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನಿಮ್ದು ಯಾವುದು ಡಿಸ್ಟಿಕ್ ಐತಿ ಆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೇನೈತಲ್ಲ ನಿಮ್ದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ತಾಲೂಕು ಸೆಲೆಕ್ಟ್ ಮಾಡಿಕೊಂಡು ಹಾಗೆ ನೀವು ಹಾಗೆ ವಿಲೇಜ್ ಆಗಿದ್ದರೆ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ತಾಲೂಕು ಸೆಲೆಕ್ಟ್ ಆದ ನಂತರ ಬಾಜುಕ್ಕೆ ನೋಡ್ರಿ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಚಾಯ್ಸ್ ಬರುತ್ತೆ, ಅದು ನಿಮ್ದು ಯಾವುದು ಹೋಬಳಿ ಐತಿ. ಹಾಗೆ ವಿಲೇಜ್ ಇದ್ದರೆ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ತದನಂತರ ಏನೈತಲ್ಲ ಇಲ್ಲಿ ಒಂದು ಆಪ್ಷನ್ ಬರ್ತೈತಿ. ಅಂದ್ರೆ ನೀವು ಯಾವ ಬೆಳೆಗೆ ವಿಮೆಯನ್ನು ತುಂಬಬೇಕು ಅನ್ನೋದನ್ನು ಇಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಆ ಬೆಳೆದ ಎಷ್ಟು ಅಮೌಂಟನ್ನು ತುಂಬೋದು ಅನ್ನೋದನ್ನು ತಿಳ್ಕೊಬಹುದು. ಇವಾಗ ನೋಡ್ರಿ ಇಲ್ಲಿ ನಾವು ನೋಡ್ಬೋದು ಇಲ್ಲೆಲ್ಲವೂ ಇಂಗ್ಲೀಷ್ನೊಳಗೈತಿ. ಈ ಇಂಗ್ಲೀಷ್ ಒಳಗೆ ನಮಗೆ ಗೊತ್ತಾಗಲಿಲ್ಲ ಅಂದ್ರೆ ಅದನ್ನೇನಿತ್ತಲ್ಲ ಕನ್ನಡ ಒಳಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅದನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡ್ಬಿಟ್ಟು ನೀವು ಈ ವಿಡಿಯೋನ ನೋಡಿ ಇವಾಗ ನೋಡ್ರಿ ನಾವು ಇಲ್ಲಿ ಫಸ್ಟ್ ಒಂದು ಮೆಕ್ಕೆಜೋಳದೈತಿ. ಇದು PMFBY ಅಂತಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಂದ ಅದ್ರದ್ದೇನೈತಲ್ಲ ಅರ್ನ್ ಫೀಡ್ ಫಸ್ಟ್ ಒಂದು ಮೆಕ್ಕೆಜೋಳ ಅಂತೈತಿ. ಅರ್ನ್ ಫೀಡ್ ಅಂದರೆ ಇದು ನೀರಾವರಿ ಇದ್ದಿದ್ದು, ಅದಕ್ಕೇನೈತಲ್ಲ ಅರ್ನ್ ಫೀಡ್ ಅಂತ ಇಲ್ಲಿ ಬರ್ತೈತಿ. ಅದನ್ನು ನೀವು ಅಕ್ಯುರೇಟಾಗಿ ನೋಡಿಬಿಟ್ಟು ನಿಮ್ಮದು ನೀರಾವರಿ ಜಮೀನು ಇತ್ತಂದ್ರೆ ಮಾತ್ರ ಅರ್ನ್ ಫೀಡ್ ಇದ್ದಲ್ಲಿ ಹಾಗೆ ಮೆಕ್ಕೆಜೋಳ ಇದ್ದಲ್ಲಿ ನೀವು ಮೆಕ್ಕೆಜೋಳ ಹಾಕಿದ್ರಂದ್ರೆ ಕರೆಕ್ಟಾಗಿ ನೋಡಿ ತುಂಬ್ಕೊಳ್ರಿ. ಇವಾಗ ನೋಡ್ರಿ ಹಾಗೆ ಸೆಕೆಂಡ್ ಒನ್ ಈ ರೀತಿ ಐತಿ. ನಿಮ್ಮ ಜಮೀನೊಳಗೆ ಯಾವ ಬೆಳೆ ಐತಿ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಗೆ ತೋರಿಸ್ಲಿಕ್ಕೆ ಉದಾಹರಣೆಗೋಸ್ಕರ ಈ ಪೇಜ್ ಏನೈತಲ್ಲ ತೆಗೆದಿಟ್ಟಿದ್ದೀನಿ. ನಿಮ್ದು ಯಾವ ಅದಾವ ಅದನ್ನು ನೋಡಿಬಿಟ್ಟು ಎಕ್ಯುರೇಟಾಗಿ ಸೆಲೆಕ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ನಿಮಗೆ ಇನ್ನಷ್ಟು ವಿಡಿಯೋಗಳನ್ನು ನಾವು ಮುಂದಕ್ಕೆ ತೊಗೊಂಬರಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತ, ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಥ್ಯಾಂಕ್ ಯು ಅಂತ ಕಮೆಂಟ್ಸ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಅವರು ಕೂಡ ರೈತ ಬಾಂಧವರಾಗಿದ್ರಂದ್ರೆ ಈ ಮಾಹಿತಿ ತಿಳ್ಕೊಂಡು ಅವರು ಅಮೌಂಟನ್ನು ಎಷ್ಟು ಬೆಳೆಗೆ ಎಷ್ಟು ಅಮೌಂಟ್ ತುಂಬೋದು, ಹಾಗೆ ಎಷ್ಟು ಅಮೌಂಟ್ ತುಂಬಿದರೆ ನಮಗೆ ಎಷ್ಟು ಅಮೌಂಟು ನಮಗೆ ನಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಬೋದು. ಹಾಗೆ ನಾವು ಇವಾಗ ನೆಕ್ಸ್ಟ್ ಮುಂದಿನ ವಿಡಿಯೋದೊಳಗೆ ಏನೈತಲ್ಲ ನಿಮಗೆ
ಇದು ನಮ್ಮದು ಅಮೌಂಟು ಬಂದಿದ್ರೆ ಎಷ್ಟು ಬರುತ್ತೆ ಅದೆಲ್ಲ ನಾವು ನೋಡ್ಕೋಬೋದು. ಹಾಗೆ ಯಾವಾಗ ಬರುತ್ತೆ ಅದರದ್ದು ಸ್ಟೇಟಸ್ ಕೂಡ ನೋಡ್ಬೋದು. ಸ್ಟೇಟಸನ್ನು ಯಾವ ರೀತಿ ನೋಡ್ಬೋದು ಅನ್ನೋದನ್ನು ಇನ್ನೂ ಒಂದು ವಿಡಿಯೋ ಮಾಡಿ ನಿಮಗೆ ಬಿಡ್ತೀನಿ. ಇವಾಗ ನಾವು ಯಾವ್ಯಾವ್ದು ಎಷ್ಟು ಅಮೌಂಟ್ ತುಂಬಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳಿಸ್ಲಿಕ್ಕತ್ತೀನಿ ರೀ. ಇವಾಗ ಬನ್ನಿರಿ ಮುಂದಿಂದು ವಿಡಿಯೋನ ಹೋಗೋಣಂತ. ಇವಾಗ ಇಲ್ಲಿ ತೊಗರಿ ಆಯಿತು, ಉದ್ದಾಯಿತು, ಸೂರ್ಯಕಾಂತಿ ಆಯಿತು, ಹಾಗೆ ನೆಲಗಡಲೆ ಇದೆಲ್ಲ ಆಯಿತು. ಇವಾಗ ನೆಕ್ಸ್ಟು ಇಲ್ಲಿ ಈರುಳ್ಳಿದು ಬೆಳೆ ನೀರಾವರಿದು, ಹಾಗೆ ತೊಗರಿದು ಮಳೆ ಆಧಾರಿತ ಅಂದ್ರೆ, ಹಾಗೆ ದ್ರಾಕ್ಷಿದು ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಿಂಬೆ ಹುಳಿ ಅದೆಲ್ಲವೂ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇವಾಗ ನಾವು ಗಮನಿಸ್ಬೇಕಾಗಿದೆ ಅಂದರೆ ಇಲ್ಲಿ ಅರ್ನ್ ಗೆಟ್ ಅಂತೈತಿ. ಅಂದ್ರೆ ನೀರಾವರಿದು ಬೆಳೆ ಏನಾದರೂ ನಿಮ್ದು ಹಾನಿಯಾಗಿತ್ತು ಅಂದ್ರೆ ಅದನ್ನು ಇಲ್ಲಿ ನೋಡ್ಬೋದು. ರನ್ ಫೀಡ್ ಅಂದ್ರೆ ಮಳೆ ಆಧಾರಿತ ಬೆಳೆ ಅಂತಂದ, ಇದು ಮನ್ನಾ ಆಗುವ ಬೆಳೆ ಅಂತಂದ ಕೊಟ್ಟಿದ್ದಾರೆ ನೋಡ್ರಿ. ಈ ರೀತಿ ನೋಡ್ಕೊಂಬಿಟ್ಟು ನೀವು ನಿಮ್ಮ ಇದ್ರೊಳಗೆ ನಿಮ್ಮ ಮೊಬೈಲ್ ಒಳಗೆ ನೀವು ತುಂಬಬಹುದು. ಬನ್ನಿರಿ ಇವಾಗ ಮುಂದಿನ ವಿಡಿಯೋ ಏನೈತಲ್ಲ ನೋಡೋಣಂತ. ಎಷ್ಟು ಬೆಳೆಗೆ ನಿಮ್ಗೆ ಉದಾಹರಣೆಗೆ ತೋರಿಸ್ಲಿಕ್ಕೆ ನಾನು ಒಂದು ಚಾಯ್ಸ್ ಮಾಡ್ತೀನಿ. ನಮ್ಮ ಭೂಮಿ ಒಳಗೆ ಏನೈತಲ್ಲ ನಮ್ಮದು ಒಣ ಬೇಸಾಯ ಐತಿ. ಅದಕ್ಕೋಸ್ಕರ ಏನೈತಲ್ಲ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಅದು ತೊಗರಿ. ಇಲ್ಲಿ ನೋಡ್ರಿ PMFBY ನಾನು ತೊಗರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಾಜು ಏನೈತಲ್ಲ ನಮ್ಮದು 1 ಎಕರೆ ಐತಿ. ಸೊ 1 ಎಕರೆ ಹಾಕಿದ್ದೀನಿ. ನಿಮ್ದು ಏನಾದರೂ ಗುಂಟ ಇತ್ತಂದ್ರೆ ಎಷ್ಟೈತಿ ಅಷ್ಟನ್ನು ಹಾಕ್ಬೋದು. ನಿಮ್ಗೆ ತೋರಿಸ್ಲಿಕ್ಕಂತ 1 ಎಕರೆ ಹಾಕಿ, ನಮ್ಮದು ಏನೋ ಗುಂಟ ಇಲ್ಲ ಅದಕ್ಕೋಸ್ಕರ ಇರಲಿಲ್ಲ ಅಂದರೆ ಹಾಗೆ ಬಿಡ್ಬೋದು, ಅಲ್ಲಿ ತುಂಬುವ ಅವಶ್ಯಕತೆ ಇಲ್ಲ. ನಿಮ್ದಿತ್ತಂದ್ರೆ ನೀವು ತುಂಬ್ರಿ. ಆಮೇಲೆ ಶೋ ಅಂತ ಮಾಡಿದರೆ ಇಲ್ಲಿ ನೋಡ್ರಿ 1 ಎಕರೆಗೆ ಇಲ್ಲಿ ನಮ್ಗೆ ಅಮೌಂಟ್ ಬರಬೇಕು. ಮತ್ತು ಫಾರ್ಮರ್ ನಾವು ಎಷ್ಟನ್ನು ತುಂಬೋದು ಅಂತಂದರೆ ಇಲ್ಲಿ ನೋಡ್ರಿ 1 ಎಕರೆಗೆ 2004 ಇವಾಗ 488 ರೂಪಾಯಿ ನಾವು ತುಂಬಬೇಕು. ರೈತರು ನಾವು ತುಂಬಿದ್ರೆ ಏನೈತಲ್ಲ 1464 ರೂಪಾಯಿ ನಮಗೆ ಬೆಳೆ ವಿಮಾ ಏನೈತಲ್ಲ ಜಮಾ ಆಗುತ್ತೆ. ಹಾಗೆ ನೀವು ಈ ರೀತಿ ನೋಡಿಬಿಟ್ಟು ನಿಮ್ಮ ಮನೆಯಲ್ಲೇ ಕುಂತು ಈ ರೀತಿ ನೀವು ನೋಡ್ಬೋದು. ಹಾಗೆ ಇಲ್ಲಿ ಬೆಳೆ ವಿಮಾ ಏನೈತಲ್ಲ ಇದೇ ವೆಬ್ಸೈಟ್ ಒಳಗೆ ತುಂಬಬಹುದು. ಆದರೆ ತುಂಬಲಿಕ್ಕೆ ಏನೈತಲ್ಲ ನೀವು ಇಲ್ಲಿ ಒಂದು ಲಾಗಿನ್ನನ್ನು ಆಗಬೇಕು. ಅದು CSS ಲಾಗಿನ್ ಆಗಬೇಕು. ಆದರೆ ಮಾತ್ರ ಏನೈತಲ್ಲ ನೀವು ನಿಮ್ಮ ಫೋನಿನ ಮುಖಾಂತರ ತುಂಬಬಹುದು. ಇಲ್ಲಿ ನೋಡ್ರಿ ಇಲ್ಲಿ ಲಾಗಿನ್ ಹಾಕಿ ಹಾಗೆ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚರ್ ಹಾಕಿ ಲಾಗಿನ್ ಆದರೆ ಏನೈತಲ್ಲ ನೀವು ಬೆಳೆ ವಿಮೆ ಏನೈತಲ್ಲ ನಿಮ್ಮ ಫೋನಿನ ಮುಖಾಂತರ ಈ ಒಂದು ವೆಬ್ಸೈಟ್ ಒಳಗೆ ತುಂಬಬಹುದು. ಈ ಮಾಹಿತಿ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ.